ಇದ್ರ ಮೇಲೆ ಮತ್ತೆ ಪ್ರೊಸೆಸ್ ಏನಿದೆ ಪ್ರಕಾರ ಆಗುತ್ತೆ. ಸೊ ಆಮೇಲೆ ನಾನು ಹೇಳ್ದಂಗೆ ಹೋದ ಬಾರಿನೂ ಕೂಡ ತಮಗೆ ಹೇಳಿದ್ದೆ, ಪ್ರತಿಯೊಂದು ಮತಕ್ಷೇತ್ರದ ಬೇಡಿಕೆಗಳನ್ನು ನಾವು ನೋಡಿದ್ರೆ ಇಡೀ ಕರ್ನಾಟಕದ ಬಜೆಟ್ ದುಪ್ಪಟ್ಟು ಬೇಕಾಗ್ತದೆ ನಮಗೆ, ನಮ್ಮೆಲ್ಲರ ಕ್ಷೇತ್ರಗಳನ್ನ ಇದು ಮಾಡಬೇಕು. ಸೊ ಆದ್ರಿಂದ ಮ್ಯಾಕ್ರೋ ಲೆವೆಲ್ ನಲ್ಲಿ ಏನೇನು ಮಾಡಬಹುದು, ಮತ್ತೆ KKRDB ಮತ್ತೆ ರಾಜ್ಯ ಸರ್ಕಾರದ ಫೈನಾನ್ಸಸ್ ಇಂದ ನಾವೇನ್ ಮಾಡಬಹುದು ಅಂತ ಪ್ರಾಜೆಕ್ಟ್ಗಳು ಕೂಡ ನಾವು ತಗೊಂಡಿದ್ದೀವಿ. ನಮ್ಮ ನಿರೀಕ್ಷೆ ಏನಿದೆ ಅಂದ್ರೆ ಆದಷ್ಟು ನಮ್ಮ ಭಾಗದ ಜನರಿಗೆ ಅನುಕೂಲ ಆಗುವಂತ ಕೆಲವು ಪ್ರಾಜೆಕ್ಟ್ಸ್ ಗಳನ್ನ ನಾವು ನಾಳೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಅದ್ರ ಜೊತೆಗೆ ನಮ್ಮ ಭಾಗದ ಒಂದು ಪರ್ಸ್ಪೆಕ್ಟಿವ್ ಪ್ಲಾನ್, ನೀಲಿ ನಕ್ಷೆಯನ್ನ ಕೂಡ ನಾವು ಮಾಡ್ಲಿಕ್ಕೆ ಇಲಾಖಾವಾರ ಮಾಡ್ಲಿಕ್ಕೆ ನಾಳೆ ಅದನ್ನು ಕೂಡ ಚರ್ಚೆ ಆಗುತ್ತೆ. ಸೊ ಒಟ್ಟಾರೆ ನಮ್ಮ ಭಾಗದ ಜನರಿಗೆ ಒಳ್ಳೇದಾಗಬೇಕು. ಈ ಸರ್ಕಾರ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೋಸ್ಕರ ಮತ್ತು ಈ ಭಾಗದ ಜನರ ಏಳಿಗೆಗೋಸ್ಕರ ನಿರಂತರವಾಗಿ ಸತತವಾಗಿ ದುಡಿಯುತ್ತೆ ಅಂದ್ಬಿಟ್ಟು ಒಂದು ಪ್ರಾಮಾಣಿಕ ಪ್ರಯತ್ನ ನಾವೆಲ್ಲರೂ ಸೇರಿ ನಾಳೆ ಮಾಡ್ತಾ ಇದ್ದೀವಿ. ಮತ್ತೆ ಕ್ಷಮಿಸಬೇಕು, ಇನ್ಕ್ಲೂಡಿಂಗ್ ರಿಕ್ರೂಟ್ಮೆಂಟ್ ಬಗ್ಗೆ ಚರ್ಚೆ ಆಗುತ್ತೆ. ಏನು ಖಾಲಿ ಹುದ್ದೆಗಳು ಇದೆ, ಹಾಗೆ ನಮ್ಮ ಕ್ಯಾಬಿನೆಟ್ ಸಬ್ ಕಮಿಟಿಯಿಂದನೂ ಕೂಡ ನಾವು ಒಂದು ಮನವಿ ಮಾಡಿ ಮುಖ್ಯಮಂತ್ರಿಗಳಿಗೆ ಮಾಡ್ಕೊಟ್ಟಿದ್ದೀವಿ. ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ನಮ್ಮ ಭಾಗದ ಜನರಿಗೆ ಹೇಗೆ ನಾವು ಒಂದು ಸ್ಪಷ್ಟವಾದಂತ ಸಂದೇಶವನ್ನ ಕೊಡ್ಬೋದು ಅದನ್ನು ಕೂಡ ಚರ್ಚೆ ಆಗಲಿದೆ. ಸೊ ಒಟ್ಟಾರೆ ಸಂಕ್ಷಿಪ್ತವಾಗಿ ಇದು ಮಾನ್ಯ ಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಉಪಮುಖ್ಯಮಂತ್ರಿಗಳ ಕಾರ್ಯಕ್ರಮ, ಮತ್ತೆ ತಮಗೂ ಕೂಡ ನಾನು ಹೋದ ಬಾರಿ ಕೂಡ ನಾನು ಆಹ್ವಾನ ಮಾಡಿದ್ದೇನೆ. ಮತ್ತೆ ಕೆಲವು ನಿಮಗೆ ಪಾಸ್ಗಳದ್ದು ವ್ಯವಸ್ಥೆ ಬಹಳ ಅಸ್ತವ್ಯಸ್ತ ಹೋದ ಬಾರಿ ಅಸ್ತವ್ಯಸ್ತ ಆಗಿದೆ ಅಂತ ಹೇಳಿದ್ರೆ ನಾನು ಭಾವಿಸ್ತಾ ಇದ್ದೀನಿ. ಈ ಸರಿ ನಮ್ಮ ಇನ್ಫಾರ್ಮೇಶನ್ ಅಂಡ್ ಬ್ರಾಡ್ಕಾಸ್ಟಿಂಗ್ ಡಿಪಾರ್ಟ್ಮೆಂಟ್ ಇಂದ ಎಲ್ಲಾನು ವ್ಯವಸ್ಥೆ ಮಾಡಿದ್ದಾರೆ ಅಂತ ಭಾವಿಸ್ತಾ ಇದ್ದೀನಿ. ಮತ್ತೇನಾದ್ರೂ ಮುಖ್ಯಮಂತ್ರಿಗಳು ಯಾವಾಗ ಪ್ರೆಸ್ ಮಾಡ್ತಾರೆ ಅಂತ ಇನ್ನ ತೀರ್ಮಾನ ಆಗಿಲ್ಲ. ಬಹುಶಃ ಈ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಅವರೇ ಬ್ರೀಫಿಂಗ್ ಮಾಡಬಹುದು ಅಂತ ನಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ನಾವು ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಅವರು ಆಯ್ತು ನೋಡೋಣ ಅಂತ ಹೇಳಿದ್ದಾರೆ. ಬಟ್ ಆದ್ರೂ ಒಂದು ಪ್ರೆಸ್ ಮೀಟ್ ಮಾಡೇ ಮಾಡ್ತಾರೆ. ಸೊ ಅದಕ್ಕೆ ಹೊರತುಪಡಿಸಿದ ಏನಾದ್ರೂ ಸಲಹೆ ಅದನ್ನ ಹೌದು ಸರ್, ಈ ಸರಿನೂ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ವಿ, ಮಾಡ್ತಾರೆ ಮೋಸ್ಟ್ಲಿ. ಕೆಪಾಸಿಟಿ ಸ್ಟೋರೇಜ್ ಬಹಳ ಕಡಿಮೆ ಈಗ ನಗರಕ್ಕೆ ಜಿಲ್ಲೆಗೆ ನೀರಾವರಿ ಯೋಜನೆಗಳ ಬಗ್ಗೆ ನಾವು ಆಗ್ಲೇ ಒಂದು ಪ್ರಸ್ತಾವನೆಯನ್ನ ನಮ್ಮ ಹೋದ ವರ್ಷನೇ ಮೂವ್ ಮಾಡಿದ್ದೆ. ಸೊ ಬೀದರ್ ಅಂಡ್ ಅನ್ಡಿವೈಡೆಡ್ ಕಲಬುರ್ಗಿ ನೀರಾವರಿ ಕುಡಿಯೋ ನೀರಿಂದ ನೀರಾವರಿ ಏನಾಗಿದೆ, ನಾವು ಎಲ್ಲ ಪ್ರಸ್ತಾವನೆಗಳನ್ನ ನಾವು ಒಂದು 6-7 ಪ್ರಸ್ತಾವನೆಗಳಿತ್ತು. ಅವೆಲ್ಲನೂ ಕೂಡ ಪರಿಶೀಲನೆ ಮಾನ್ಯ ಉಪಮುಖ್ಯಮಂತ್ರಿಗಳು ನೀರಾವರಿ ಸಚಿವರು ಕೂಡ. ಸೊ ಅದರಿಂದ ಕಳೆದ ಒಂದು ವಾರ ಸ್ವಲ್ಪ ಸಂಪರ್ಕದ ಕೊರತೆಯಿಂದ ನಾವು ಯಾವುದು ಕೂಡ ಏನು ನಾವು ಎಕ್ಸ್ಪೆಕ್ಟೇಟ್ ಮಾಡಕ್ ಆಗಿಲ್ಲ. ಹೆಂಗೆ ನಾವು ಕುಡಿಯೋ ನೀರಿಂದ ಮಾಡಿದ್ವಿ ಅಥವಾ ಬೇರೆ ಇಲಾಖೆಯಲ್ಲಿ ಮಾಡಿದ್ವಿ, ಆದ್ರಿಂದ ಅದನ್ನ ಅದು ಕಳಿಸ್ಕೊಟ್ಟಿದ್ದೀವಿ ನೀರಾವರಿ ಸಚಿವರಿಗೆ. ಇಲ್ಲ ಕಳಿಸ್ಕೊಟ್ಟಿದ್ದೀವಿ, ನೋಡೋಣ. ಮುಖ್ಯ ವಿಷಯ ಪ್ರಸ್ತಾಪ ಮಾಡಿದ್ದಾರೆ ಪ್ರಾಸ್ಪೆಕ್ಟಿವ್ ಪ್ಲಾನ್ ಬಗ್ಗೆ.
ಇನ್ನೊಂದು ನಿರುದ್ಯೋಗ ಅದನ್ನ ಪರ್ಸ್ಪೆಕ್ಟಿವ್ ಬಟ್ ಅದರಲ್ಲಿ ಚರ್ಚೆಗಷ್ಟೇ ಸೀಮಿತ ಹೇಗೆ ಇಲ್ಲ, ಎಲ್ಲ ಇಲ್ಲ. 2014 ಸಂಪುಟದಲ್ಲಿ ಆಗಿತ್ತು. ಇವಾಗ ಆದಾಗ 2015 ನಾವೆಲ್ಲ ಮಾಡ್ತೀವಿ ಬಟ್ 2020 ಕೆಲಸ ಆಗಲಿಲ್ಲ. ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂದ್ರೆ ಪರ್ಸ್ಪೆಕ್ಟಿವ್ ಪ್ಲಾನ್ ಅನ್ನ ನಾವು ಮಾಡಿದ್ರೆ ಇಲಾಖೆವಾರು ಇರ್ಬೋದು ಅಥವಾ ಜಿಲ್ಲೆವಾರು ಇರ್ಬೋದು ಅಟ್ಲೀಸ್ಟ್ ನಾವು 1 ವರ್ಷದಲ್ಲಿ ಮಾಡ್ಲಿಕ್ಕಂತೂ ಆಗಲ್ಲ. ನಾವು ಮಿನಿಮಮ್ 2.5-3 years ಅಂತೂ ಬೇಕೇ ಬೇಕಾಗ್ತದೆ. ಯಾಕಂದ್ರೆ ಉದಾಹರಣೆಗೆ ಯಾವ್ದಾದ್ರು ಒಂದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ತಗೊಂಡ್ರೆ 1 ವರ್ಷದಲ್ಲಿ ಮಾಡ್ಲಿಕ್ಕಾಗಲ್ಲ. ಬರೀ 100 ಕೋಟಿ ಕೊಟ್ಟು ಕೈ ತೊಳೆಯಕ್ಕಾಗಲ್ಲ. ಒಂದು ಸ್ಮಾರ್ಟ್ ಸಿಟಿ ಪ್ರಾಜೆಕ್ಟ್ ಅಂದ್ರೆ ಅದಕ್ಕೆ ನೀವು ಏನು ಸೇಫ್ಟಿ ಇರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಇರುತ್ತೆ, ಕುಡಿಯೋ ನೀರು ಇರುತ್ತೆ, ಮೊಬಿಲಿಟಿ ಇರುತ್ತೆ, ಟ್ರಾನ್ಸ್ಪೋರ್ಟ್ ಇರುತ್ತೆ, ಇವೆಲ್ಲಾನು ಮಾಡ್ಬೇಕಂದ್ರೆ 3 years ಇರ್ತದೆ. ಸೊ ಪರ್ಟಿಕ್ಯುಲರ್ ಅಪಾಯಿಂಟ್ಮೆಂಟ್ ವಿಷಯದಲ್ಲಿ ಲಾಸ್ಟ್ ಸಂಪುಟ ಸಭೆಯಲ್ಲಿ 2014ರಲ್ಲಿ ಸಂಪುಟ ಸಭೆ ಆದಾಗ ತಗೊಂಡ ತೀರ್ಮಾನ 15 ಮುಗಿಸ್ತೇವೆ ಅಂತ ಆಯ್ತದ. ಈಗ ನೋಡಿ, ನಾವಂತೂ ಈ ಸರ್ಕಾರ ಬಹಳ ಏನೋ ಈ ನಿರುದ್ಯೋಗದ ಬಗ್ಗೆ ಇದು ನಿವಾರಣೆ ಮಾಡಬೇಕು ಅಂತ ಒಂದು ಪ್ರಾಮಾಣಿಕ ಪ್ರಯತ್ನ ಅಂತ ನಾವು ಮಾಡ್ತಾ ಇದೀವಿ. ಮತ್ತೆ ನಾವು ಬಂದ ಮೇಲೆ ಇಲಾಖಾವಾರು ಹೆಚ್ಚಿನ ಹುದ್ದೆಗಳನ್ನ ತುಂಬತಾ ಇದೀವಿ. ನಾನೇ ನನ್ನ ಇಲಾಖೆನಲ್ಲಿ ಈಗಾಗಲೇ 800ರಿಂದ 900 ಜನರಿಗೆ ಇಂಜಿನಿಯರ್ಸ್ಗೆ ನಾವು ತಗೊಂಡಿದ್ದೀವಿ. ಯಾವ್ದು ಗೊಂದಲ ಯಾವ್ದಿಲ್ಲ. ಇಲ್ಲ, ನಾನು ಪತ್ರ ಬರ್ತಿರೋದು ಏನಂದ್ರೆ ಎಲ್ಲರೂ ಅಧಿಕಾರಿಗಳು ಚೇಂಜ್ ಆಗ್ತಾ ಇದ್ದಾಗ ಎಲ್ಲರೂ ಅವ್ರವ್ರ ಇಂಟರ್ಪ್ರಿಟೇಷನ್ ಮಾಡ್ತಾ ಇದ್ದಾರೆ. ಹಾಗಾಗ್ಬಾರ್ದು ಅಂದ್ಬಿಟ್ಟು ನಾವೇ ಒಂದು ಸುತ್ತೋಲೆಯನ್ನ ನಾನು ಮಾಡಿದ್ವಿ. ಇನ್ಫ್ಯಾಕ್ಟ್ ಮೊನ್ನೆ ನಾವು ಚೀಫ್ ಸೆಕ್ರೆಟರಿ ಅವರು, KPSC, KE ಅವರೆಲ್ಲರೂ ಕೂತು ಒಂದು ಮೀಟಿಂಗ್ ಮಾಡಿದ್ವಿ. ನಾವು ಶರಣ್ ಪ್ರಕಾಶ್ ಅವರು ಕೂತ್ಕೊಂಡು ನಾವು ಮೀಟಿಂಗ್ ಮಾಡಿದ್ವಿ. ಈ ರಿಕ್ರೂಟ್ಮೆಂಟ್ ಆಗ್ತಾ ಇದೆ, ನಾವು ಎಕ್ಸ್ಪೆಕ್ಟೇಟ್ ಮಾಡ್ತೀವಿ. ನೀವು ಹೇಳ್ದಂಗೆ ನಾವು ಒಂದೇ ವರ್ಷದಲ್ಲಿ ಏನಿದೆ ಯಾವ್ದಾವ್ದು ಕೋರ್ಟ್ ಪ್ರಕರಣಗಳಿದೆ ಅವೆಲ್ಲಾನು ಆಸ್ ಪರ್ ಲಾ ಹೋಗಿ ವಿ ಆರ್ ನಾಟ್ ಇಂಟರ್ಫಿಯರಿಂಗ್ ವಿತ್ ಎನಿಥಿಂಗ್. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗ್ಬೇಕಾಗಿರೋದು ಹಿಂದಿನ ಸರ್ಕಾರದ ಹಗರಣಗಳ ಬಗ್ಗೆ, ದರ್ಶನ್ ಬಗ್ಗೆ ಅಲ್ಲ. ಈಗ ಮೊನ್ನೆ ತನಕ ನಮ್ಮ ಜೊತೆನೆ ಇದ್ರು. ಅವಾಗ ಇರ್ಲಿಲ್ಲ ಅವರು, ಅವಾಗ ಗೊತ್ತಿರ್ಲಿಲ್ಲ ರೈಲ್ವೆ ಸಚಿವರು. ಇನ್ನೇ ಅವೆಲ್ಲ ಅಪ್ರಸ್ತುತ ವಿಚಾರ. ಇಲ್ಲಿ ಎಲ್ಲ ನಮ್ಮ ಅಂಗಳದಲ್ಲಿ ನೀರು ಕುಡ್ದು ಬೆಳೆದಿ ಎಲ್ಲ ಮಾಡಿ 20-30 ವರ್ಷ ಇದ್ದಿ ಇವಾಗ ಅಲ್ಲಿ ಮಂತ್ರಿ ಆಗಿದಾರೆ ಅಂತ ತಕ್ಷಣ ಹೆಂಗ್ ಬೇಕಾದ್ರೆ ಮಾತಾಡ್ತಾರೆ ಅಂದ್ರೆ, ಅವಾಗ ಇದೇ ರಾಹುಲ್ ಗಾಂಧಿ ನನ್ನ ನಾಯಕರು ಅನ್ಕೊಂಡು ಎದೆ ಮೇಲೆಲ್ಲ ಎದೆ ತಟ್ಕೊಂಡು ಓಡಾಡ್ತಾ ಇದ್ರು ಇವರೆಲ್ಲರೂ. ಇವಾಗ ಏನಾಯ್ತು ಸಡನ್ ಆಗಿ?